ಶುಭೋದಯ ಎಲ್ಲರಿಗೂ. ಇವತ್ತು ಮೂರನೇ ದಿನ ಮಂಗಳೂರಿನಲ್ಲಿದ್ವಿ. ಇವತ್ತು ಸ್ನೇಹ ಸಿಂಧು ರೆಸಾರ್ಟ್ನ ಖಾಲಿ ಮಾಡ್ತಾ ಇದ್ವಿ. ಸ್ವಲ್ಪ ಬೇಜಾರುಗಳಿದೆ, ಆದರೆ ಮಂಗಳೂರು ನಮ್ಗೆ ಒಳ್ಳೆ ಮಜಾ ಕೊಟ್ಟಿದೆ. ಒಳ್ಳೆ ಜಾಗ ನೋಡಿದ್ವಿ, ಒಳ್ಳೆ ತಿಂಡಿ ತಿಂದ್ವಿ. ನೆಕ್ಸ್ಟ್ ಪಯಣ ಎಲ್ಲಿಗೆ ಹೋಗ್ತೀವಿ, ಪೂರ್ತಿ ವಿಡಿಯೋ ನೋಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಸದ್ಯಕ್ಕೆ ರೆಸಾರ್ಟಲ್ಲಿ ಹಿಂದ್ಗಡೆ ಬೀಚ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋಣ. ಇದೇ ನೋಡಿ ನಮ್ಮ ರೆಸಾರ್ಟ್ ಹಿಂದ್ಗಡೆ ಇರೋ ಬೀಚು, ತೋರಿಸ್ತೀನಿ. ಬೀಚ್ ತುಂಬ ಚೆನ್ನಾಗಿದೆ, ಆದರೆ ಈ ಬೀಚು ಆಳವಾಗಿದೆ. ಸ್ಟಾರ್ಟಿಂಗಲ್ಲೇ ಆಳ ಇದೆ, ಇಳಿದ್ರೆ ಎಳ್ಕೊಬಿಡುತ್ತೆ. ಅದಕ್ಕೆ ಇಲ್ಲಿ ಯಾರೂ ಈಜು ಮಾಡ್ತಾ ಇಲ್ಲ, ಈಜಿಗೆ ಹೋಗ್ತಾನೂ ಇಲ್ಲ. ಆದರೆ ಕೂರೋದಕ್ಕೆ ಮಾತ್ರ ಒಳ್ಳೆ ಜಾಗ ಇದೆ. ಬೀಚ್ ಸೈಡ್ ರೆಸಾರ್ಟ್. ವಾವ್, ತುಂಬ ಚೆನ್ನಾಗಿದೆ. ನೀವು ಬನ್ನಿ, ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿ ರೆಸಾರ್ಟಲ್ಲಿ ಅವರ ಕಿಚನ್ ಕೂಡ ಇದೆ, ಕಿಚನಲ್ಲಿ ಅಡುಗೆ ಮಾಡ್ಕೋಬೋದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮೋಸ್ಟ್ ರೆಕಮೆಂಡೆಡ್, ಬೆಸ್ಟ್ ಪ್ಲೇಸ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನೆನ್ನೆ ಅಲ್ಲಿ ಟೈರ್ ಹಾಕ್ಕೊಂಡು ಯಾರೋ ಈಜು ಹಾಕ್ಕೊಂಡು ಎಲ್ಗೋ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ವಲ್ಲ, ಕರ್ನಾಟಕ ಕೇರಳ ಬಾರ್ಡ್ರಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲೊಬ್ರು ಅದೇ ಥರ ಟೈರ್ ಹಾಕ್ಕೊಂಡು ಆರಾಮಾಗಿ ಮಜಾ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಮಜಾ ಮಾಡ್ತಾ ಇಲ್ಲ, ಅಲ್ಲಿ ಬಲೆ ಹಾಕ್ಬಿಟ್ಟು ಮೀನು ಹಿಡಿತಾ ಇದ್ದಾರೆ. ಇಲ್ಲಿ ಮೀನುಗಾರರ ಒಂದು ರೀತಿಯ ಮೀನು ಹಿಡಿಯುವ ರೀತಿ ಚೆನ್ನಾಗಿದೆ. ಈ ಬೀಚ್ ಹತ್ರ ಕೂತ್ಕೊಂಡು ಸಿಗೋ ನೆಮ್ಮದಿ ಯಾವ ಊರಲ್ಲೂ ಸಿಗಲ್ಲ, ಯಾವ ದೇಶದಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಬನ್ನಿ ಬೀಚ್ ಹತ್ರ ಕಾಲ ಕಳೆಯೋಣ. ನೋಡಿ ಎಂಥ ಬೀಚ್. ಆದರೆ ಈ ಬೀಚಲ್ಲಿ ಈಜಬಾರ್ದು, ಆದರೆ ಅಲೆಗಳ ಸದ್ದು, ಇಲ್ಲಿ ಪ್ರಶಾಂತವಾಗಿರೋ ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಬ್ರದರು ತಗೊಂಡೋಗ್ಬಿಟ್ಟು ರೆಸಾರ್ಟ್ ಖಾಲಿ ಮಾಡ್ತಿದ್ದೀವಿ ಅಂತ ಎಮೋಷನ್ಗೆ ಎಲ್ಲ ಕಡೆ ನೀರು ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಒಂಥರ ನೇಚರ್ ಪ್ರೇಮಿ. ಒಳ್ಳೆಯದಾಗಲಿ, ನಾವು ಓದೋ ಗಿಡನೇ ನೆನೆಸ್ಕೊಳತ್ತೆ. ನೋಡಿ ಫ್ರೆಂಡ್ಸ್, ನಾವು ರೆಸಾರ್ಟ್ಗೆ ಹೇಗೆ ಬಂದವೋ ಅದೇ ರೀತಿಯಲ್ಲಿ ನೀಟಾಗಿ ಮಡಚಿಟ್ಟು ರೆಸಾರ್ಟ್ನ ಇವತ್ತು ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಒಳ್ಳೆ ಟ್ರೆಡಿಷ್ನಲ್ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿ ಸಿಗೋಣ. ರೆಸಾರ್ಟ್ ಖಾಲಿ ಮಾಡಿ ಹೋಗ್ತಾಯಿದ್ದೀವಿ, ಕಾರಲ್ಲಿ ಇದ್ದೀವಿ. ನೆಕ್ಸ್ಟ್ ಯಾವ ಹೋಟ್ಲಿಗೆ ಹೋಗ್ತಾ ಇದೀವಿ ನಾವು? ಹೋಟೆಲ್ ಇಂದ್ರಭವನ್ ಅಂತೆ. ಅದು ಯಾವ ವರ್ಷದಲ್ಲಿ ಶುರುವಾಗಿದ್ದು? 1952ರಲ್ಲಿ ಶುರುವಾಗಿರೋ ಹೋಟೆಲ್ಲು. ಈಗಲೂ ನಡೀತಾ ಇದೆ, ತುಂಬ ಪಾಪ್ಯುಲರು. ನೀವು ಬನ್ನಿ, ಅಲ್ಲಿ ಏನೇ ತಿಂಡಿ ತಗೋತೀವೋ ತೋರಿಸ್ತೀವಿ. ಅದ್ರ ಜೊತೆಗೆ ರೆಸಾರ್ಟ್ ಖಾಲಿ ಮಾಡಿ ನೀಟ್ ಮಾಡೋದ್ವಲ್ಲ, ಅದೊಂದು ಒಳ್ಳೆ ಡೀಸೆನ್ಸಿ. ನೀವು ಎಲ್ಲರೂ ಹೋದರೆ ಅದೇ ರೀತಿಯಲ್ಲಿ ಬಿಟ್ಟು ಹೋಗಿ. ರೆಸಾರ್ಟರು ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ.